ಆಗುತ್ತೆ. ಸಿಎಂ ಯಾವಾಗ ಡೆಲ್ಲಿಗೆ ಹೋಗ್ತಾರೆ ಸರ್? ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಸರ್, ಈ ಬಾರಿ 4ರಿಂದ 5 ದಿನ ಮಾತ್ರ ಅಧಿವೇಶನ ನಡೆಯುತ್ತೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಆಗಸ್ಟ್ 6ರಿಂದ ಸೆಷನ್ ಇರುತ್ತೆ. ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ದಿನ ಇರಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ವಿವೇಚನೆ ನಾವು ಬಿಟ್ಟಿದ್ವಿ. ಇದು ಅವರು ತೀರ್ಮಾನ ಮಾಡಬೇಕು. ಆಷಾಢದಲ್ಲಿ ಈಗ ಇವರೊಬ್ಬ ಬ್ರಾಹ್ಮಣರೆಲ್ಲನೂ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ವಾ? ಆಮೇಲೆ ತಮಿಳ್ನಾಡಲ್ಲಿ ತಮಿಳರು ಎಲ್ಲ ಜಾತಿಯವರು ಎಲ್ಲ ಅಲ್ಲಿರ್ತಕ್ಕಂಥವ್ರು ಎಲ್ಲ ಶುಭ ಕಾರ್ಯಗಳು ಮಾಡ್ತಾರೆ. ಅದರಿಂದ ಅದೇನು ಅಡ್ಡಿ ಏನು ಬರೋದಿಲ್ಲ. ಇದೇನು ಮಾಹಿತಿ ಇಲ್ಲ. ನೀವು CM ಬರ್ತಾರೆ, ಅವ್ರನ್ನೇ ಕೇಳಿ. ಆಗುತ್ತೆ. ಸಿಎಂ ಯಾವಾಗ ಡೆಲ್ಲಿಗೆ ಹೋಗ್ತಾರೆ ಸರ್? ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಸರ್, ಈ ಬಾರಿ 4ರಿಂದ 5 ದಿನ ಮಾತ್ರ ಅಧಿವೇಶನ ನಡೆಯುತ್ತೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಆಗಸ್ಟ್ 6ರಿಂದ ಸೆಷನ್ ಇರುತ್ತೆ. ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ದಿನ ಇರಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ವಿವೇಚನೆ ನಾವು ಬಿಟ್ಟಿದ್ವಿ. ಇದು ಅವರು ತೀರ್ಮಾನ ಮಾಡಬೇಕು. ಆಷಾಢದಲ್ಲಿ ಈಗ ಇವರೊಬ್ಬ ಬ್ರಾಹ್ಮಣರೆಲ್ಲನೂ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ವಾ? ಆಮೇಲೆ ತಮಿಳ್ನಾಡಲ್ಲಿ ತಮಿಳರು ಎಲ್ಲ ಜಾತಿಯವರು ಎಲ್ಲ ಅಲ್ಲಿರ್ತಕ್ಕಂಥವ್ರು ಎಲ್ಲ ಶುಭ ಕಾರ್ಯಗಳು ಮಾಡ್ತಾರೆ. ಅದರಿಂದ ಅದೇನು ಅಡ್ಡಿ ಏನು ಬರೋದಿಲ್ಲ. ಇದೇನು ಮಾಹಿತಿ ಇಲ್ಲ. ನೀವು CM ಬರ್ತಾರೆ, ಅವ್ರನ್ನೇ ಕೇಳಿ. ಆಗುತ್ತೆ. ಸಿಎಂ ಯಾವಾಗ ಡೆಲ್ಲಿಗೆ ಹೋಗ್ತಾರೆ ಸರ್? ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಸರ್, ಈ ಬಾರಿ 4ರಿಂದ 5 ದಿನ ಮಾತ್ರ ಅಧಿವೇಶನ ನಡೆಯುತ್ತೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಆಗಸ್ಟ್ 6ರಿಂದ ಸೆಷನ್ ಇರುತ್ತೆ. ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ದಿನ ಇರಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ವಿವೇಚನೆ ನಾವು ಬಿಟ್ಟಿದ್ವಿ. ಇದು ಅವರು ತೀರ್ಮಾನ ಮಾಡಬೇಕು. ಆಷಾಢದಲ್ಲಿ ಈಗ ಇವರೊಬ್ಬ ಬ್ರಾಹ್ಮಣರೆಲ್ಲನೂ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ವಾ? ಆಮೇಲೆ ತಮಿಳ್ನಾಡಲ್ಲಿ ತಮಿಳರು ಎಲ್ಲ ಜಾತಿಯವರು ಎಲ್ಲ ಅಲ್ಲಿರ್ತಕ್ಕಂಥವ್ರು ಎಲ್ಲ ಶುಭ ಕಾರ್ಯಗಳು ಮಾಡ್ತಾರೆ. ಅದರಿಂದ ಅದೇನು ಅಡ್ಡಿ ಏನು ಬರೋದಿಲ್ಲ. ಇದೇನು ಮಾಹಿತಿ ಇಲ್ಲ. ನೀವು CM ಬರ್ತಾರೆ, ಅವ್ರನ್ನೇ ಕೇಳಿ.